ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಂಬಂಧಗಳಲ್ಲಿ ಬಂಧಿಯಾದ್ರೆ ನಿನಗೂ ಗೊತ್ತಾಗತ್ತೆ ಕಲ್ಯಾಣಿ. ಪ್ರೀತಿಸಿದ್ರೆ ಗೊತ್ತಾಗತ್ತೆ ಆ ನೋವೇನು ಅಂತ. ನಂದು ಪ್ರೀತಿನೇ, ನಿಂದೇನು ಅಂತ ಸಮಯನೇ ಹೇಳುತ್ತೆ. ಇಂಥ ಜಾಗದಲ್ಲಿ ಇರ್ಬೇಕಾಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸಿದ್ದು. ಇದಾದ್ರೂ ಸಿಕ್ಕಿದ್ಯಲ್ಲ. ಅಂದ್ರೆ ಇಲ್ಲೇ ಇರೋಣ ಅಂತ್ಯಾ? ಈ ಗಲೀಜು ಸೊಳ್ಳೆಗಳು ನನ್ ಕೈಲಿ ಆಗ್ತಿಲ್ಲ ಸಿದ್ದು. ಹೊರಗಡೆ ಪೊಲೀಸ್ ಇದ್ರೆ ಏನ್ ಮಾಡೋದು ಸ್ಯಾಮ್? ಇದೊಂದು ರಾತ್ರಿ ಇಲ್ಲಿ ಅಡ್ಜಸ್ಟ್ ಮಾಡ್ಲೇಬೇಕು. ಅಟ್ಲೀಸ್ಟ್ ಇದರಿಂದ ಹೊರಗಡೆ ಆದ್ರೂ ಇರೋಣ ಸಿದ್ದು. ಸೊಳ್ಳೆಗಳು ಅಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಸ್ಯಾಮ್. ಕ್ಯಾಂಪ್ ಫೈರ್ ಹಾಕು. ನಾವೇನ್ ಟ್ರಿಪ್ಪಿಗೆ ಬಂದಿರೋ ಹಾಗೆ ಮಾತಾಡ್ತಾ ಇದೆಯಲ್ಲ. ಇದು ನಮ್ ಪ್ಲೇಸ್ ಅಲ್ವಲ್ಲ ಸ್ಯಾಮ್. ಆ ಕಟ್ಗೆನ ಎಲ್ಲಿಂದ ತರೋದು ಅಂತ ಹೇಳು. ಹುಡ್ಕೊಂಡು ಹೋಗಿ ಪೊಲೀಸರಿಗೆ ಸಿಕ್ಕಾಕೊಂಡ್ರೆ ಪ್ರಾಬ್ಲಮ್ ಅಲ್ವಾ? ಅರ್ಥ ಆಯ್ತು ಬಿಡು. ಸರಿ ಮಲ್ಕೋ. ಹಸುವಾಗ್ತಿದೆ ಸಿದ್ದು. ಇಷ್ಟೊತ್ತವರೆಗೂ ಹೇಳಿದ್ದೇನು ಅಲ್ಲ, ಅವ್ರಿಗೆ ಸಿಕ್ಕಾಕೊಂಡ್ರೆ ಸುಮ್ಮನೆ ಪ್ರಾಬ್ಲಮ್ ಸ್ಯಾಮ್. ನನ್ಗೂ ಹಸುವಾಗ್ತಿದೆ, ಸಹಿಸ್ಕೊಳ್ತಾ ಇದ್ದೀನಿ ಗೊತ್ತಾ. ಇದೊಂದು ರಾತ್ರಿ ತಡ್ಕೊಂಡ್ವಿ ಅಂದ್ರೆ ಅವರೇ ಹುಡುಕಿ ಹೊರಟೋಗ್ಬಿಡ್ತಾರೆ. ಸರಿ ಬೇಡ ರೀ. ಅದ್ಯಾಕ್ರಿ ಇಲ್ಲಿರ್ಬಾರ್ದಾ? ಹಶ್ವಿಂದ ನೀವಿರೋದ್ ಬೇಡ ಅಂತಿದ್ದೀನಿ. ಕಾಪಾಡ್ದೋನು ನಿಮ್ ಹೊಟ್ಟೆ ತುಂಬಿಸಲ್ಲ ಅಂತೀನಾ? ಥ್ಯಾಂಕ್ ಯು ಸ್ಯಾಮ್. ಕೂತ್ಕೋ. ಕೂತ್ಕೊಳ್ಳಿ. ಕೂತ್ಕೋ. ನಮ್ಮ ಹಸಿವನ್ನ ತೀರಿಸ್ತಿದ್ದೀರಾ. ನಿಮ್ಮನ್ನ ಆ ದೇವರೇ ಕಳಿಸಿರೋ ಹಾಗಿದೆ. ನೀವು ತುಂಬಾ ಹೆಲ್ಪ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು. ಪರವಾಗಿಲ್ಲ, ತಿನ್ನಿ. ತಿನ್ನಿ ತಿನ್ನಿ. ನಿಮ್ಮನ್ನ ಕರ್ಕೊಂಡು ಬರ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ. ನಿಮ್ಮನ್ನ ಸಾರ್ಗೆ ಒಪ್ಸಿದ್ರೆ ನನ್ನ ಕೆಲಸ ಮುಗಿಯುತ್ತೆ. ಬೆಳಗಾಗೋಷ್ಟರಲ್ಲಿ ನಿಮ್ಮನ್ನ ಎಲ್ಲಿ ಸೇರಿಸ್ಬೇಕೋ ಅಲ್ಲಿ ಸೇರಿಸ್ತೀನಿ.
ಕಲ್ಯಾಣಿ, ಏನು ಅದು ಶಬ್ದ? ಏನ್ ನಡೀತಾ ಇದೆ ಶೌರ್ಯ ಇಲ್ಲಿ? ನನ್ನ ಮಗ ನಿನಗ್ ಕಾಫಿ ಕೊಡ್ಬೇಕಾ? ಒಂದೇ ರಾತ್ರಿಲಿ ಎಲ್ಲ ಮರ್ತು ಹೋದ್ಯೇನೋ? ಬೆಡ್ಡಿಗೆ ಕಾಫಿ ತಂದ್ಕೊಡೋರ್ಗೂ ಬಂದಿದ್ಯಾ? ನನಗೆ ಹೇಳಿದ್ದೇನು, ನೀನ್ ಮಾಡ್ತಾ ಇರೋದೇನು? ಅಷ್ಟು ಈಸಿಯಾಗಿ ಹೇಗೆ ಮರ್ತು ಹೋಗ್ತೀನಮ್ಮ? ಎಲ್ಲ ನೆನಪಿರೋದಕ್ಕೆ ಬೇಗ ರಿಕವರಿ ಆಗ್ಲಿ ಅಂತ. ಎನಿ ಇನ್ಫಾರ್ಮೇಶನ್? ಅವ್ರು ಸಿಕ್ಕಿಲ್ವಂತೆ ಸರ್. ಅವ್ರು ಸ್ಟೇ ಮಾಡಿದ ರೂಮಲ್ಲಿ ಈ ರಿಂಗ್ ಸಿಕ್ತು ಅಂತ ವಾಸು ಸರ್ ಕಳ್ಸಿದ್ರು. ಎಲ್ಲಿ ಕೊಡಿ ಇಲ್ಲಿ. ಛೇ, ಥ್ಯಾಂಕ್ ಯು. ಓಕೆ ಸರ್. ಇನ್ನೂ ಏನೋ ನೋಡ್ತಾ ಇದ್ಯಾ?
ಅದು ನಿಶ್ಚಿತಾರ್ಥದ ಉಂಗ್ರ. ಇದು ಅವ್ರ ಹತ್ರ ಹೇಗೆ ಹೋಯ್ತು? ಅವತ್ತು ಸಂಪದ ಡೆಲಿವರಿ ಮಾಡ್ತಿರ್ಬೇಕಾದ್ರೆ ತೆಗ್ದಿದ್ದೆ ಆಫೀಸರ್. ಅವಳು ತಗೊಂಡು ಹೋಗಿರ್ಬೇಕು. ಸುಳ್ಳು. ನೀನೇ ಸಂಪದನ ಕಳ್ಸಿದ್ಯಾ ಅನ್ನೋದಿಕ್ಕೆ ಇದು ಇನ್ನೂ ಒಂದು ಸಾಕ್ಷಿ. ನನಗ್ ಗೊತ್ತಿರೋ ಹಾಗೆ ಅವ್ರ ಪ್ರೀತಿನ ಮತ್ತೆ ಚಿಗುರು ಹಾಗೆ ಮಾಡಿರೋದು ಈ ಮಹಾತಾಯಿನೇ. ದುಡ್ಡು ಒಡವೆಗಳನ್ನ ಕೊಟ್ಟು ಇವಳೆ ಕಳ್ಸಿದಾಳೆ. ಕೊಟ್ಟು ಕಳ್ಸಿದನ್ನೆಲ್ಲ ಮಾರ್ಕೊಂಡಿರ್ತಾರೆ. ಸಣ್ಣದ್ರಲ್ಲಿ ಕಳ್ಳರು ಸಿಕ್ಕಾಕೊಂಡ್ರು ಅನ್ನೋ ಹಾಗೆ ಇದೊಂದು ಉಳ್ದಿರತ್ತೆ. ಇದೇ ನಿಜ. ಇಲ್ಲ ಆಫೀಸರ್, ಇದು ನಿಜ ಅಲ್ಲ. ಕತೆ ಹೇಳಿದ್ರೆ ನಂಬೋದಕ್ಕೆ ನಾನೇನ್ ಚಿಕ್ಕ ಮಗು ಅಲ್ಲ. ಆ ದೇವರೇ ಬಂದು ಹೇಳಿದ್ರು ನಾನ್ ನಿನ್ನ ನಂಬೋದೇ ಇಲ್ಲ. ಅಮ್ಮ, ನಡೀತಿರೋ ಘಟನೆಗಳು ನನ್ನ ಮನಸ್ಸಿಗೆ ಕಷ್ಟ ಕೊಡ್ತಿದೆ. ಬದಲಾಗಿರೋ ಮನಸ್ಸುಗಳನ್ನ ಮತ್ತೆ ನೀನೇ ಬದಲಾಯಿಸ್ಬೇಕು ತಾಯಿ. ಈ ಮನೆಯಲ್ಲಿ ಸುಖ ಸಂತೋಷನ ನೆಲೆಸೋ ಹಾಗೆ ಮಾಡಮ್ಮ. ಅಮ್ಮ, ಸೀರೆ ನೇಯೋದಕ್ಕೆ ಶುರು ಮಾಡ್ಬೇಕಲ್ವಾ? ಬಣ್ಣ ಹಾಕ್ಬೇಕು. ಮೊದಲು ಪೂಜೆ ಶುರು ಮಾಡೋಣವಾ? ಯಾವಾಗ್ಲೂ ಆಗಿರೋ ಗಾಯಗಳು ಮಾಸೋಗುತ್ತೆ. ಅದನ್ನೇ ನೆನ್ಸ್ಕೊಂಡು ಅಲ್ಲೇ ಇದ್ಬಿಟ್ರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಪಾರ್ವತಿ. ಹೌದಮ್ಮ, ಕೆಲವು ದಿನಗಳಿಂದ ನಾವು ಸೀರೆ ನೇಯೋದನ್ನ ಬಿಟ್ಬಿಟ್ಟಿದ್ದೀವಿ. ವ್ಯಾಪಾರಸ್ಥರು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ನಮ್ಮನ್ನ ನಂಬ್ಕೊಂಡಿರೋರು ಬದುಕಬೇಕು ಅಂತಂದ್ರೆ ನಾವು ವ್ಯಾಪಾರನ ಮಾಡ್ಲೇಬೇಕಲ್ವಮ್ಮ? ಶುರು ಮಾಡೋಣವಾ ಅಮ್ಮ? ಸರಿ. ಇವತ್ತಿನಿಂದ ಮಗ್ಗ ಮತ್ತೆ ಶುರು ಆಗ್ತದೆ. ಇನ್ನು ನಿಲ್ಲೋ ಮಾತೇ ಇಲ್ಲ ಅಮ್ಮ. ದಮಯಂತಿ, ಏನ್ ಮಾಡ್ತಾ ಇದೀಯಾ? ಅಮ್ಮನ ಕೈಲಿ ತಾನೇ ಪೂಜೆ ಮಾಡಿಸ್ಬೇಕಾಗಿರೋದು. ಮಧ್ಯದಲ್ಲಿ ಗೋಡೆ ಕಟ್ಟದಾಗ್ಲೇ ಆಚಾರಗಳು ಸಂಪ್ರದಾಯಗಳು ಗಾಳಿಗೆ ಹಾರೋಗಿದೆ. ಯಾರ್ ಮಾಡಿದ್ರೆ ಏನು? ಗೋಡೆ ಕಟ್ಟಿದ ಮಾತ್ರಕ್ಕೆ ಬೆಲೆ ಕೊಡೋದನ್ನೇ ನಿಲ್ಲಿಸ್ಬಿಡ್ತೀಯಾ? ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಸೀರೆ ನೇಯೋಕ್ ನಿನಗೆಲ್ ಬರುತ್ತೆ ದಮಯಂತಿ? ಯಾವತ್ತಾದ್ರೂ ಸೊಂಟ ಬಗ್ಸ್ ಕೆಲಸ ಮಾಡಿದ್ಯಾ? ಮುಖದಲ್ಲಿ ಬಣ್ಣ ಬದಲಾಯಿಸೋದು ಬಿಟ್ರೆ ಸೀರೆಗೆ ಯಾವತ್ತಾದ್ರೂ ಬಣ್ಣ ಹಾಕಿದ್ಯಾ? ಕಲ್ತ್ಕೋತೀನಪ್ಪ. ಹುಟ್ಟುತ್ತಿದ್ದಾಗೆ ಎಲ್ಲಾನು ಕಲಿಯಕ್ಕಾಗತ್ತಾ? ಕಲ್ತ್ಕೊಳ್ಳೋ ಅಗತ್ಯ ಆಗ ಬರ್ಲಿಲ್ಲ, ಈಗ ಬಂದಿದೆ. ದಮಯಂತಿ, ಮನಸ್ತಾಪಗಳು ಉಂಟಾಗಿದೆ ಎಂದ ಮಾತ್ರಕ್ಕೆ ವೃತ್ತಿಗೆ ಅಡ್ಡ ಬರಬಾರ್ದು. ಇದು ಅನ್ಯಾಯ ಅನ್ಸಲ್ವಾ? ನ್ಯಾಯ ಅನ್ಯಾಯದ ಬಗ್ಗೆ ನೀನು ಮಾತಾಡ್ಬೇಡ ಅನುಪಮ. ತಾಯಿ ಮಗಳು ಇಬ್ರು ಸೇರ್ಕೊಂಡು ನಮ್ಮ ಮರ್ಯಾದೆನ ಹಾಳು ಮಾಡ್ಬಿಟ್ರಿ. ಅದು ನ್ಯಾಯನಾ?
ನನ್ನ ಮಗನ್ ಜೀವನನೇ ನಾಶ ಮಾಡ್ಬಿಟ್ರಿ. ಅದು ನಿನ್ಗೆ ಅನ್ಯಾಯ ಅನ್ನಿಸ್ಲಿಲ್ವಾ? ದಮಯಂತಿ, ಪ್ರತಿ ವಿಷಯನೂ ಅದಕ್ಕೆ ಗಂಟು ಹಾಕ್ಬೇಡ. ಎಲ್ಲ ಶುರುವಾಗಿದ್ದೇ ಅಲ್ಲಿಂದ ಅಂದ್ಮೇಲೆ ಇನ್ನೆಲ್ಲಿಂದ ಬರ್ತೀರಾರಿ? ತಪ್ಪು ಮಾಡಿರೋದು ನಿಮ್ಮ ಮಗ ಅತ್ತೆ, ಮಾಡ್ತಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿರೋದು ನಾವು. ಬಾಯ್ ಮುಚ್ಚೆ. ದಮಯಂತಿ, ನಿನ್ ಹತ್ರ ಮಾತಾಡೋದು ಅನವಶ್ಯಕ. ಯಾರಮ್ಮ ಮಾತಾಡು ಅಂತ ಹೇಳಿದ್ದು? ಬೇರೆ ಆದ್ಮೇಲೆ ನಮ್ ಕಡೆ ಇರೋದನ್ನ ನಾವು ಉಪಯೋಗಿಸ್ಕೋತಾ ಇದೀವಿ. ನಿಮಗೇನ್ ತೊಂದ್ರೆ? ಈ ಮಗನ ನಮ್ ದುಡ್ಡಲ್ಲೇ ತಾನೇ ಕೊಂಡ್ಕೊಂಡಿರೋದು. ಬಣ್ಣ ಹಾಕೋದು, ಸೀರೆನ ನೀಯೋದು ನೀನ್ ಮಾತಾಡ್ದಷ್ಟು ಸುಲಭದ ಕೆಲ್ಸ ಅಲ್ಲ. ಕಷ್ಟನೋ ನಷ್ಟನೋ ನಮ್ ನೋವನ್ನ ನಾವು ಪಡ್ತೀವಿ. ನಿಮ್ ಉಚಿತ ಸಲಹೆ ನನ್ಗೆ ಅಗತ್ಯ ಇಲ್ಲ. ಉಚಿತ ಸಲಹೆಗಳು ಅಂತ ಸುಲಭವಾಗಿ ತಗೊಂಡು ಆ ಹುಚ್ಚು ಹುಚ್ಚು ಬಣ್ಣಗಳಿಂದ ಸೀರೆನ್ ಮಾಡಿದ್ರೆ ತಗೊಂಡವರು ನಮ್ ಚರ್ಮ ಸುಲಿತಾರೆ. ಇನ್ನು ತಲೆ ಕೆಟ್ರೆ ಹೊಡೆದೇ ಬಿಡ್ತಾರೆ. ಸೀರೆ ನೇಯೋದ್ರಲ್ಲಿ ಅಮ್ಮನಿಗೆ ಒಳ್ಳೆ ಹೆಸರಿದೆ ದಮಯಂತಿ. ಆ ಹೆಸರನ್ನ ನಾನ್ ಯಾಕೆ ಉಪಯೋಗಿಸ್ಕೊಳ್ಳಿ ಅನುಪಮ? ನಾನೇ ಹೊಸ ಬ್ರ್ಯಾಂಡ್ ತರ್ತೀನಿ, ಡಿ ಸೀರೆಗಳು ಅಂತ. ಡಿ ಅಂದ್ರೆ ದರಿದ್ರ ಸೀರೆಗಳು ಅಂತನಾ? ದಮಯಂತಿ ಅಂತಾರೀ. ಹಾಗ್ ಮಾಡೋದು ಸರಿ ಹೋಗಲ್ಲ. ಸೀರೆಗಳು ಇಲ್ಲಿಂದನೇ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ನಾವು ಜಾಗ್ರತೆ ವಹಿಸ್ಬೇಕಲ್ವಾ? ಇಲ್ದೆ ಹೋದ್ರೆ ಅಮ್ಮನಿಗೆ ಕೆಟ್ಟ ಹೆಸರು ಬರುತ್ತೆ. ಅಕ್ರೆಗ್ ಬರುವಂತ ಹೆಸರು ನನಗೆ ಯಾಕೆ? ಒಳ್ಳೇದು ಅನ್ನೋ ಹೆಸರು ಮೊದ್ಲೇ ಬೇಡ. ಆ ಹೆಸರಿದ್ರೆ ಅಮ್ಮನಿಗೆ ಮೋಸ ಮಾಡ್ದ ಹಾಗೆ ಮಾಡ್ತಾರೆ. ಅದಕ್ಕೆ ವ್ಯಾಪಾರದಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ತೀನಿ, ಎಷ್ಟು ಕಾಲ ಇರುತ್ತೆ ಅಂತ ನೋಡಲ್ಲ. ಸಂಪಾದಿಸೋದಕ್ಕಾಗದೇ ಇರೋರೇ ಹೀಗೆ ನೀತಿಗಳನ್ನ ಮಾತಾಡೋದು. ಅತ್ತೆ, ಕ್ವಾಲಿಟಿ ವಿಷಯದಲ್ಲಿ ಅಜ್ಜಿ ರಾಜಿ ಆಗಲ್ಲ. ಅನವಶ್ಯಕವಾಗಿ ಮಾರ್ಕೆಟ್ ಅಲ್ಲಿ ಅಜ್ಜಿಗಿರೋ ಹೆಸರನ್ನ ಹಾಳು ಮಾಡೋದು ಯಾಕೆ? ಅವ್ರು ಹೇಳಿದ್ರೇನೆ ಕೇಳಲ್ಲ, ಇನ್ನು ನೀನ್ ಹೇಳಿದ್ರೆ ಕೇಳ್ತೀನಾ? ಚಿಕ್ಕ ಹುಡುಗಿ ಸಲಹೆ ಕೊಡ್ಬೇಡ. ಅದಾಗಲ್ಲ ಅತ್ತೆ. ಕಲ್ಯಾಣಿ, ಬೇಡಮ್ಮ, ಇಳಿಲಿಲ್ಲ ಅಂದ್ರೆ ಕಷ್ಟ ಗೊತ್ತಾಗಲ್ಲ. ಅಮ್ಮಯ್ಯ, ಸಂತೋಷ. ಬಾಲಾಜಿ, ಅಮ್ಮರೇ, ನಮ್ ಹತ್ರ ಕೆಲ್ಸ ಇಲ್ಲ ಅಲ್ವಾ ಬಾಲಾಜಿ? ಎಲ್ಲಿ ಕೆಲ್ಸ ಇರುತ್ತೋ ಅಲ್ಲಿ ಕೆಲ್ಸ ಮಾಡೋದು ತಪ್ಪಲ್ಲ. ನಿನಗೂ ಕುಟುಂಬ ಇದೆ, ಸಾಕ್ಬೇಕಲ್ವಾ? ಕುಟುಂಬಕ್ಕೆ ನಿನ್ನ ಅಗತ್ಯ ಇದೆ. ಹೋಗು. ಸರಿ ಅಮ್ಮರೇ. ಆದ್ರೂ ಅವ್ರು ಬೇಡ ಅನ್ಕೊಂಡ್ರು, ಅದು ನನ್ನ ಕುಟುಂಬನೇ ಅಲ್ವಾ? ಹೋಗಿ. ಬನ್ನಿ ಬನ್ನಿ. ನೀನ್ ಬದಲಾಗಲ್ಲ ದಮಯಂತಿ.